ರೀತಿಯ ದರ್ಪಣಗಳಿವೆ: ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ. ನಾನಿಲ್ಲಿ ನಿಮ್ನ ದರ್ಪಣನ ಸೆಟ್ ಮಾಡಿದ್ದೀನಿ. ಇದರಲ್ಲಿ ಪ್ರತಿಬಿಂಬವು ತಲೆಕೆಳಗಾಗಿ ಕಾಣುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ದೊಡ್ಡದಾಗಿ ಕಾಣುತ್ತದೆ. ಇದನ್ನು ಪರದೆಯ ಮೇಲೆ ಪಡೆಯಬಹುದಾದ್ದರಿಂದ ಸತ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಇದನ್ನ ದಂತವೈದ್ಯರು ಅಲ್ಲಿಂದ ದೊಡ್ಡದಾಗಿ ನೋಡೋಕ್ಕೆ ಏನೇನಾಗಿದೆ ಅಂತ ನೋಡೋಕ್ಕೆ ಬಳಸ್ತಾರೆ. ಮತ್ತೆ ಟಾರ್ಚ್ನ ಪ್ರತಿಫಲಕಗಳು, ಟಾರ್ಚ್ ಅಲ್ಲಿ ಸಣ್ಣಕ್ಕಿರುತ್ತೆ ಫುಲ್ ಲೈಟು, ಅದು ದೊಡ್ಡದಾಗಿ ಚೆದರಬೇಕು ಅಂದಾಗ ಈ ದರ್ಪಣ ಬಳಸ್ತಾರೆ. ಮತ್ತೆ ಸ್ಕೂಟರ್ ಮತ್ತು ಕಾರುಗಳ ಮುಂಭಾಗದ ದೀಪಗಳಲ್ಲಿ ಸಹ ಇದೇನು ಬಳಸ್ತಾರೆ. ಅದರಲ್ಲೂ ಚಿಕ್ಕ ಲೈಟ್ ಇರುತ್ತೆ, ಅದು ದೊಡ್ಡದಾಗಿ ಚೆದರೋಕೆ ಇದನ್ನೇ ಬಳಸ್ತಾರೆ. ಪೀನ ದರ್ಪಣದಲ್ಲಿ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತೆ ವಸ್ತುವಿಗಿಂತ ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. ಇದನ್ನ ಪರದೆ ಮೇಲೆ ಪಡೆಯಕ್ಕಾಗಲ್ಲ. ಇದನ್ನ ಪರದೆ ಮೇಲೆ ಪಡೆಯಕ್ಕೆ ಇದನ್ನ ವಾಹನಗಳ ಸೈಡ್ ಮಿರರ್ಸ್ಗಳಲ್ಲಿ ಬಳಸ್ತಾರೆ. ವಾಹನಗಳಲ್ಲಿ ಗಾಡಿ ಓಡಿಸ್ತಿರುವಾಗ ಹಿಂದ್ಗಡೆ ಬರೋ ಎಲ್ಲ ಗಾಡಿನೂ ಕಾಣಿಸ್ತಾ ಸಣ್ಣ ಸಣ್ಣ ಕಾಣಿಸ್ತಿ ಅಂದ್ಬಿಟ್ಟು ಇದನ್ನ ಬಳಸ್ತಾರೆ. ಸಮತಲ ದರ್ಪಣದಲ್ಲಿ ಪ್ರತಿಬಿಂಬವು ನೇರವಾಗಿರುತ್ತದೆ. ಇಲ್ಲೇ ಎಷ್ಟು ದಪ್ಪ ಇದೆ ಅಲ್ಲೂ ಅಷ್ಟೇ ಇದೆ. ಸಮತಲ ದರ್ಪಣದಲ್ಲಿ ನೇರವಾಗಿ ಕಾಣಿಸುತ್ತೆ. ಗಾತ್ರ ಎಷ್ಟಿದೆ ಅದರ ಗಾತ್ರನೂ ಕೂಡ ಅದೇ ಕಾಣುತ್ತೆ. ಎಡಬಲ ಬದಲಾಗುತ್ತೆ. ನಾವು ಎಡಗೈ ತಿಂದ್ರೆ ಬಲಗೈ ಕಾಣುತ್ತೆ, ಬಲಗೈ ತಿಂದ್ರೆ ಎಡಗೈ ಕಾಣುತ್ತೆ. ಇದ್ರ ಮುಂದ್ಗಡೆ ಕ್ಯಾಂಡಲ್ ಎಷ್ಟು ದೂರದಲ್ಲಿದೆ, ಕ್ಯಾಂಡಲ್ ಒಳಗೂ ಅಷ್ಟು ದೂರ ಇರೋ ಥರನೇ ಕಾಣ್ತಿದೆ. ಪ್ರತಿಬಿಂಬ ಹಂಗೆ ಉಂಟಾಗ್ತಿದೆ ನೋಡಿ ಸರ್. ಇದು ಎಷ್ಟು ದೂರ ಇದೆ ಅದೇ ಇದನ್ನ ಪರದೆ ಮೇಲೆ ಪಡೆಯೋಕ್ಕಾಗಲ್ಲ. ಅದೇನಿದು ಮಿಥ್ಯ ಪ್ರತಿಬಿಂಬ. ಇದನ್ನ ಅಲಂಕಾರಿಕ ಸಾಧನವಾಗಿ ಬಳಸ್ತಾರೆ ಮತ್ತೆ ಇಂಟೀರಿಯರ್ ಡಿಸೈನ್ಗಳಾಗಿ ಬಳಸ್ತಾರೆ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಕನ್ನಡಿಗಳಲ್ಲಿ ಬಳಸ್ತಾರೆ. ಮತ್ತೆ ಪೆರಿಸ್ಕೋಪ್ ಹೇಳಿಕೆಯಲ್ಲಿ ಬಳಸ್ತಾರೆ.